ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಬರ್ಡೇ ಫಂಕ್ಷನ್ ಇತ್ತು, ಆಲ್ರೆಡಿ ನಾನು ಶಾರ್ಟ್ ವಿಡಿಯೋನ ಹಾಕಿದ್ದೀನಿ. ಆ ಹುಡುಗಿಗೆ ಫೈನಲ್ ಲುಕ್ ರೆಡಿ ಮಾಡಿ ದೇವ್ರ ಮುಂದೆ ಕೂರಿಸಿ ಒಂದು ಚಿಕ್ಕದಾದ ವೀಡಿಯೋನ ಮಾಡಿದೆ. ಯಾಕಂದರೆ ಅವಳು ಬರ್ಡೇ ಇರೋದ್ರಿಂದ ದೇವರಿಗೆ ಕೈ ಮುಗಿದು ಕೂತ್ಕೊಮ್ಮ ಅಂತ ಹೇಳಿ ಒಂದು ಚಿಕ್ಕದಾದ ವೀಡಿಯೋನ ಮಾಡಿದ್ದೆ. ಅದಷ್ಟರಲ್ಲಿ ಮಾಡ್ತಾ ಇರೋ ಅಷ್ಟರಲ್ಲಿ ಅವ್ರ ಕಸಿನ್ಸು, ಅವ್ರ ಫ್ರೆಂಡ್ಸು ಇವರೆಲ್ಲ ಬಂದರು. ಅವರೇನೇನು ಮಾತಾಡ್ತಾಯಿದ್ರು, ಬಟ್ ಸೀರಿಯಸ್ಲಿ ನಂಗೆ ಲ್ಯಾಂಗ್ವೇಜ್ ಅರ್ಥ ಆಗ್ತಿರಲಿಲ್ಲ. ಸೊ ವೀಡಿಯೋ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಅವ್ರ ತಂದೆಯವರು ಕೇಕ್ನ ತೊಗೊಂಬಂದಮೇಲೆ ಅದೊಂದು ವೀಡಿಯೋ ಮಾಡಿಕೊಂಡೆ. ಅಷ್ಟರಲ್ಲಿ ಅವಳ ಫ್ರೆಂಡ್ಸು, ಅಕ್ಕಪಕ್ಕದ ಫ್ರೆಂಡ್ಸ್ ಎಲ್ಲರೂ ಬಂದರು. ಅವ್ರ ಮಮ್ಮಿ ಪಪ್ಪ ಸೇರಿಕೊಂಡು ಚೆನ್ನಾಗಿ ರೆಡಿ ಮಾಡಿದರು. ಡೆಕೋರೇಷನ್ ಎಲ್ಲ ನೀಟಾಗಿ ಚೆನ್ನಾಗಿ ಮಾಡಿದರು. ಏನಿದೆ ಅದರಲ್ಲೇ ನೀಟಾಗಿ ಅವರು ರೆಡಿ ಮಾಡಿದರು. ಸೊ ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು. ಸೊ ಅಷ್ಟರಲ್ಲಿ ಕೇಕ್ ಕಟಿಂಗ್ ಮಾಡೋಣ ಅಂತ ಟೈಮ್ ಆಗ್ತಾಯಿದೆ. ಕೇಕ್ ಕಟಿಂಗ್ ಅಂತ ಅವ್ರ ಮಮ್ಮಿ ಕೇಕ್ ಕಟಿಂಗ್ ಮಾಡಿಸಿದ್ರು. ಅಷ್ಟರಲ್ಲಿ ಎಲ್ಲ ಕೇಕ್ ಕಟಿಂಗ್ ಆಯಿತು. ಅವರ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದರು. ಅವರಿಗೆಲ್ಲ ನೋಡಿ, ಇವರೆಲ್ಲ ಚಿಕ್ಕ ಚಿಕ್ಕ ಕ್ಯೂಟ್ ಮಕ್ಕಳು. ಇವರು ಗಿಫ್ಟೆಲ್ಲ ಕೊಟ್ಟು ವಿಶ್ ಮಾಡ್ತಾಯಿದ್ರು. ಹಾಗೆ ಅವ್ರ ಕಸಿನ್ಸು, ಬಂದಿರೋರೆಲ್ಲರೂ ಗಿಫ್ಟ್ ಕೊಟ್ಬಿಟ್ಟು ವಿಶಸ್ ಮಾಡ್ತಾಯಿದ್ರು. ಸೊ ಲಾಸ್ಟಲ್ಲಿ ಹುಡುಗಿರು ಡ್ಯಾನ್ಸ್ ಮಾಡಿ ಅಂತ ತುಂಬ ನಾನು ಫೋರ್ಸ್ ಮಾಡಿದೆ. ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರಂತೆ ಅಂದರು. ತುಂಬ ಫೋರ್ಸ್ ಮಾಡಿದೆ. ಹಾಗೆ ಡ್ಯಾನ್ಸ್ ಮಾಡಿದ್ರು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಸಿಸ್ಟರ್ಸ್ ಇವರಿಬ್ಬರು. ಸೊ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ನನಗಂತೂ ಡ್ಯಾನ್ಸ್ ನೋಡೋಕ್ಕೆ ಖುಷಿ ಆಯಿತು. ಇಷ್ಟು ನಾನು ಫೋರ್ಸ್ ಮಾಡಿ ಮಾಡಿದರು. ಪಾಪ ಅವ್ರಿಗೂ ತುಂಬ ಜನ ಇರೋದ್ರಿಂದ ಸ್ವಲ್ಪ ಮುಜುಗರ ಆಗ್ತಾಯಿತ್ತು. ಹಾಗೆ ಡ್ಯಾನ್ಸ್ ಮಾಡಿ ಎಲ್ಲ ಮಾಡಿಕೊಂಡು ಎಲ್ಲ ಮುಗಿತಾ ಇರುವಾಗ ಅವರೆಲ್ಲರೂ ಮಾತಾಡ್ತಾಯಿದ್ರು. ಬಟ್ ಸೌಂಡ್ ಕೇಳಿಸುತ್ತೋ ಇಲ್ವೋ ನಿಮಗೆ ಗೊತ್ತಿಲ್ಲ, ಸಾಂಗು. ಬಟ್ ತುಂಬ ಚೆನ್ನಾಗಿ ಮಾಡಿದ್ರು ಇಬ್ಬರು ಹುಡುಗಿರು. ಅವರಿಗೆ ಥ್ಯಾಂಕ್ ಯು ಸೋ ಮಚ್. ನಾನು ಅಷ್ಟು ಕೇಳ್ಕೊಂಡಿದ್ದಕ್ಕೆ, ನಾನು ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್.